ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್. ಮಂಗಳವಾರ ಅಕ್ಕ ರೆಡಿಯಾಗಿದ್ದಾಳೆ, ನಾನು ರೆಡಿಯಾಗಿದ್ದೀನಿ ಮತ್ತು ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ನಾವಿವತ್ತು ಬೀಗ್ರೂಟಿಗೆ ಹೋಗ್ತಾ ಇದ್ವಿ. ಮೊನ್ನೆ ನಮ್ಮ ಸೌಮ್ಯನ ಮದುವೆ ಆಯ್ತಲ್ವ, ಸೌಮ್ಯನ ಮದುವೆ ಅವರ ಹಸ್ಬೆಂಡ್ ಮನೆ ಕಡೆಯಿಂದ ಬೀಗ್ರೂಟ ಇಟ್ಟಿದ್ದಾರಲ್ವ, ಅಲ್ಲಿಗೆ ನಾವು ಹೋಗಿದ್ದೀವಿ. ಸಿಂಪಲಾಗಿ ರೆಡಿಯಾಗಿದ್ದೀವಿ. ಈ ಸ್ಯಾರಿ ಉಟ್ಕೊಂಡಿದ್ದೀನಿ ನಾನು. ಅಕ್ಕನೂ ನೋಡಿ ಆರೆಂಜ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾಳೆ. ಸಿಂಪಲಾಗಿ ರೆಡಿಯಾಗಿದ್ವಿ. ನಾನು ಆಮೇಲೆ ಅನ್ನಿಸ್ತು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗಬೇಕಿತ್ತು ಅನ್ನಿಸ್ತು. ತುಂಬ ಗ್ರ್ಯಾಂಡಾಗೇ ಅವರು ಅರೇಂಜ್ ಮಾಡಿದರು. ಆಮೇಲೆ ನನಗೆ ಹಂಗೆ ಅನ್ನಿಸ್ತು. ಇದು ಚಿಕ್ಕಮಂಗ್ಳೂರು ಹತ್ರನೇ ಒಂದು ಚೌಟ್ರಿ ಇದೆ, ಚೌಟ್ರಿಯಲ್ಲಿ ಇಟ್ಟಿದ್ದಾರೆ. ಈಗ ನಾನು, ಅಮ್ಮ, ಅಕ್ಕ ಮತ್ತು ಮನಸ್ವಿ, ಧ್ರುವ, ತನು ಇಷ್ಟು ಜನ ಒಂದೇ ಆಟೋದಲ್ಲಿ ಕೂತ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಮಳೆ ಬರೋ ಥರ ಇತ್ತು. ನಾವು ಮನೆಯಿಂದ ಹೊರಟಾಗಲೇ 1 ಗಂಟೆ ಆಗಿತ್ತು. 1 ಗಂಟೆಗೆ ಹೊರಟ್ವಿ. ಒಂದು ಕಾಲು 1:30 ಅಷ್ಟೊತ್ತಿಗೆ ಹೋಗಿ ನಾವು ಇವಾಗ ಚೌಟ್ರಿನ ತಲುಪಿದ್ದೀವಿ. ಇದು ಅರಸು ಭವನ ಅಂತೇಳಿ ಚಿಕ್ಕಮಂಗ್ಳೂರು ಹತ್ರನೇ ಇದೆ. ನಾನು ಈ ಚೌಟ್ರಿ ಫಸ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ರಿಲೇಷನ್ದು ಇನ್ನೊಬ್ರದ್ದು ಇಲ್ಲಿ ಮದುವೆ ಆಗಿತ್ತು, ಬಟ್ ಆ ಮದುವೆಗೆ ನಾನು ಬರೋಕ್ಕಾಗಿರಲಿಲ್ಲ. ಚೌಟ್ರಿ ನೋಡಿದ್ಮೇಲೆ ತುಂಬಾ ಖುಷಿಯಾಯಿತು. ತುಂಬಾ ಚೆನ್ನಾಗಿದೆ ಚೌಟ್ರಿ. ಪಾರ್ಕಿಂಗಿಗೆಲ್ಲ ತುಂಬ ಜಾಗ ಇದೆ, ಹಾಗೆ ತುಂಬ ಸ್ಪೇಷಿಯಸ್ ಆಗಿದೆ. ಹಾಯ್, ದೇವಿ ಎಲ್ಲ ಬಂದ್ರಾ? ದೇವರೆಲ್ಲ ಬಂದ್ರಾ? ಹಾಯ್ ಹಾಯ್ ಹಾಯ್. ಒಳ್ಳೆ ಸಕ್ಕದಾಗಿದ್ದಲ್ಲ ಚೌಟ್ರಿ, ನೋಡೇ ಇಲ್ಲ ನಾನು. ಹಾಯ್ ರಿಷು, ಹಾಯ್. ಫ್ರೆಂಡ್ಸ್, ಗೇಟ್ ಹತ್ರ ಬರ್ತಾ ಇದ್ದಂಗೆ ನಮ್ಮ ಭವ್ಯಕ್ಕ ಮತ್ತು ನಮ್ಮ ದಿಲೀಪಣ್ಣ, ಅವ್ರ ಮಿಸಸ್ ಮಂಜು ಮತ್ತು ನಮ್ಮ ಬಸ್ಸು, ನಮ್ಮ ದೇವಿ ಹಸ್ಬೆಂಡು ಎಲ್ಲರೂ ಇಲ್ಲೇ ಇದ್ದರು. ಸೊ ಎಲ್ಲರ ಜೊತೆ ಹಾಗೆಯೇ ಒಂದು ಎಂಟ್ರೆನ್ಸಲ್ಲಿ ಒಂದು ಫೋಟೋ ತೊಗೊಂಡೆ, ಒಂದು ವೀಡಿಯೋನೂ ತೊಗೊಂಡೆ. ಹಾಗೆ ಎಲ್ಲ ಊಟಕ್ಕೆ ಹೋದ್ವಿ. ರಶ್ ಇತ್ತು ಸ್ಟೇಜ್ ಹತ್ರ, ಹಾಗಾಗಿ ಫಸ್ಟು ಊಟಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸೊ ಫುಲ್ಲು ಈ ಲೈನ್ ಫುಲ್ಲು ನಾವೇ ಕೂತ್ಕೊಂಡಿದ್ವಿ. ಇನ್ನೂ ಬರೋರು ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು. ಇಲ್ಲಿ ಎಂಟ್ರೆನ್ಸಲ್ಲಿ ಇವರೇ ಸಿಕ್ಕಿದ್ರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಈಗ ನಾವು ಫಸ್ಟು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ನಾನ್ ವೆಜ್ಜು. ಹಾಗಾಗಿ ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆಯೇ ಈಗ ನಾವು ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ, ಅಂದರೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಹುಡುಗ ಹುಡುಗಿ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ನಮ್ಮ ಸೌಮ್ಯ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಈ ಡ್ರೆಸ್ಸಲ್ಲಿ. ಅಲ್ಲಿ ಹೋಗ್ಬಿಟ್ಟು ಈಗ ನಾವು ಫೋಟೋ ಕೂಡ ತೆಗೆಸ್ಕೊತಾ ಇದ್ದೀವಿ. ನಾನು ಹಾಗೆಯೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂತಂದರೆ ತುಂಬಾ ಗಲಾಟೆ ಇತ್ತು. ಅದ್ರ ಜೊತೆಗೆ ಫಿಲ್ಮ್ ಸಾಂಗ್ಗಳೆಲ್ಲ ಬರ್ತಾ ಇತ್ತಲ್ವ, ಸಾಂಗ್ಗಳನ್ನ ಹಾಕಿದ್ರು. ಹಾಗಾಗಿ ಮ್ಯೂಸಿಕ್ಕಿಗೆ ಅದು ಕಾಪಿರೈಟ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವೆಲ್ಲ ಒಂದು ಫೋಟೋನ ತೆಗೆಸ್ಕೊತಾ ಇದ್ದೀವಿ. ತನ್ನೂ ಸಿಂಪಲಾಗಿ ನೋಡಿ ಆ ಡ್ರೆಸ್ ಹಾಕ್ಕೊಂಡಿದ್ಲು, ಮನಸ್ವಿನೂ ಅಷ್ಟೇ. ನಾವು ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಬರಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಆಮೇಲೆ ಓಕೆ ಪರವಾಗಿಲ್ಲ ಅಂದ್ಕೊಂಡು ಆಮೇಲೆ ಸುಮ್ಮನಾದ್ವಿ. ಹಾಗೆಯೇ ಈ ಮದುವೆ ಹೆಣ್ಣು ಜೊತೆ ನಾನು ಹತ್ರದಿಂದ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಸೌಮ್ಯ, ನಮ್ಮ ಅಕ್ಕನ ಮಗಳು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ಲು ಆ ಔಟ್ಫಿಟ್ಟಲ್ಲಿ. ಇವರೇ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು ಪ್ರೇಮಕ್ಕ, ಅವ್ರ ಮಗಳದೇ ಮದುವೆ. ಇದು ನಮ್ಮ ಸೌಮ್ಯನ ಅಕ್ಕ ಚೈತನ್ಯ, ನಮ್ಮ ಪ್ರೇಮಕ್ಕನ ಫಸ್ಟ್ನೇ ಮಗಳು. ಹಾಗೆ ಇದು ನಮ್ಮ ಪುನಿ, ಇದು ನಮ್ಮ ಪ್ರೇಮಕ್ಕನ ಕೊನೆ ಮಗ. 3 ಮಕ್ಕಳು ನಮ್ಮ ಪ್ರೇಮಕ್ಕಂಗೆ. ಇವು ನಮ್ಮ ಪುನಿ KPTCLಲ್ಲಿ ಗೌರ್ಮೆಂಟ್ ಜಾಬು. ಆಮೇಲೆ ನಮ್ಮ ಚಿಕ್ಕಪ್ಪ, ಆಂಟಿ, ಪೂರ್ಣಿಮಾ ಅವರೆಲ್ಲ ಆಮೇಲೆ ಬಂದರು. ನಾವೆಲ್ಲ ಬಂದಾದಮೇಲೆ ಎಲ್ಲರ ಜೊತೆ ಖುಷಿಯಿಂದ ಕಾಲ ಕಳೆಯೋದೇ ಒಂದು ಸಂತೋಷ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಈ ಥರ ಎಲ್ಲರೂ ಸೇರಿದಾಗಲೇ ನಮಗೆ ತುಂಬಾ ಸಂತೋಷ ಆಗುತ್ತೆ. ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ನಮ್ಮ ಚಿಕ್ಕಪ್ಪ ಎಲ್ಲ ಕೂತ್ಕೊಂಡಿದ್ದಾರೆ ಬಂದುಬಿಟ್ಟು ನೋಡಿ. ನಮ್ಮ ಶ್ರೇಷ್ಠ, ನಮ್ಮ ಅಣ್ಣನ ಮಗ, ಹಾಗೆಯೇ ಅವರು ನಮ್ಮ ರಿಲೇಷನು ವಿಜಯಕ್ಕ ಅಂತ. ಸುಮಾರು 1 ಅವರ್ ತನಕ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡಿ ತುಂಬಾ ಖುಷಿಯಾಯಿತು.
ಹಾಗೆ ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಮಕ್ಕಳೆಲ್ಲ ಡ್ರೋನ್ ಕ್ಯಾಮ್ರಾ ಬರ್ತಾ ಇದೆಯಲ್ವಾ, ಅದಕ್ಕೋಸ್ಕರ ಹಾಯ್ ಮಾಡ್ತಾ ಇದ್ದಾರೆ. ಮಕ್ಕಳು ಖುಷಿನೇ ಖುಷಿ. ಬರ್ರಿ ಸರಿ ಬಾ, ತನು ಇಳಿದು ಬಾ, ಹಂಗೆ ತನದೊಂದು ವಾಯ್ಸ್ ಅವರಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಮದುಮಗಳವ್ರ ತಂದೆ. ಬಂದೆ ನಮ್ಮ ಮಾಮ ಆಗ್ಬೇಕು ಇವರು, ಮಾಲಿಂಗ್ ಮಾಮ. ಹಾಯ್ ಮಾಮ, ಹಾಯ್ ಮಾಡಿ. ಹಾಂ ಬಾ. ಎಲ್ಲಿ ನಿನ್ನ ಮಗಳ? ಅವ್ವ, ನಿನ್ನ ಮಗಳನ್ನ ತೋರಿಸ್ದಂಗೆ ಅಲ್ಲಿ ಎಲ್ಲೆಲ್ಲಿ ಇಟ್ಕೊಂತಿದ್ವಿ. ಹಾಯ್ ಹೇಳೋದಿನಿ ಅಲ್ಲಿ ಆಯ್ ಹೇಳವ ಯೂಟ್ಯೂಬ್ ಅವ್ರಿಗೆ ಪ್ಲೀಸ್. ಬಾಯ್. ಫ್ರೆಂಡ್ಸ್, ಮದುವೆಯಿಂದ ವಾಪಸ್ ಬಂದ್ವಿ. ಹೊರಗಡೆ ಬಂದು ನಿಂತಿದ್ದೀವಿ ಆಟೋಗೋಸ್ಕರ. ತುಂಬಾ ಚೆನ್ನಾಗಾಯಿತು ಮದುವೆ, ಖುಷಿಯಾಯಿತು. ಹಾಗೆಯೇ ಇದು ನೆಕ್ಸ್ಟ್ ಡೇ. ಬಟ್ಟೆಗಳು ನೋಡಿ, ಬಟ್ಟೆಗಳ ರಾಶಿ. ಮನೆಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ಬಟ್ಟೆ ವಾಶ್ ಮಾಡೋದೇ ಒಂದು ದೊಡ್ಡ ಕೆಲಸ. ನೋಡ್ತಾ ಇದ್ದೀರಲ್ಲ, ಬಟ್ಟೆ ಒಣಗಿಸೋದು, ಬಟ್ಟೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಹಾಗೆಯೇ ಚೌಕಾಬಾರ, ಬರೀ ಚೌಕಾಬಾರ ಆಡ್ತಾ ಇರೋದು. ಅಮ್ಮ, ತನು, ಮನಸ್ವಿ, ಧ್ರುವ ಎಲ್ಲ ಸ್ವಲ್ಪ ಟೈಮ್ ಸಿಕ್ಕಿದಾಗ ಚೌಕಾಬಾರಗಳು ಆಡೋದು. ಸೊ ಇದೇ ಕೆಲಸ ನಡೀತಾ ಇದೆ. ಹಾಗೆಯೇ ನಮ್ಮನೆ ಹತ್ರ ಅಂತೂ ಓತಿಕೆತಗಳು ಜಾಸ್ತಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಆ ಕೋಲ್ ಮೇಲೆ ಕೂತಿದೆ ಓತಿಕೆತ. ಅದನ್ನು ಕೂಡ ಒಂದು ಕ್ಲಿಪ್ ತನು ತೊಗೊಂಡಿದ್ದಾಳೆ. ಹಾಗೆಯೇ ನಮ್ಮನೆ ಹಿತ್ತಲಲ್ಲಿ ಸಿಕ್ಕಾಬಟ್ಟೆ ಹೂಗಳು ಬಿಟ್ಟಿದೆ ನೋಡಿ. ಇದು ಕಾಕಡ ಹೂವು ಅಂತೀವಿ ನಮ್ಮ ಸೈಡಲ್ಲಿ. ಕಾಕಡ ಹೂವು ಮಲ್ಲಿಗೆ ಹೂವಲ್ಲೇ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತಿದ್ದು ಕಾಕಡ ಹೂವು ಅಂತೇಳಿ. ಇದು ಮಲ್ಲಿಗೆ ಹೂವು ಜೊತೆಗೆ ಕನಕಾಂಬರ ಹೂವು ಕೂಡ ಜಾಸ್ತಿನೇ ಬಿಟ್ಟಿತ್ತು. ನಾನೇ ಬೆಳಗ್ಗೆನೇ ಕಟ್ತಾ ಇದ್ದೀನಿ ಹೂವನ್ನ. ಸೊ ಶುಕ್ರವಾರ ಇವತ್ತು. ಶುಕ್ರವಾರ, ಮಂಗಳವಾರ ಮತ್ತು ಬುಧವಾರ, ಗುರುವಾರ ಏನು ನಾವು ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ. ಶುಕ್ರವಾರ ಈಗ ನಾನು ಹೂ ಕಟ್ತಾ ಇದ್ದೀನಿ ನೋಡಿ. ಸೊ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಇದ್ದಾಗ ಒಂಥರ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಅಂತ. ಏನು ನಾನು ವೀಡಿಯೋಗಳು ಮಾಡೋಕ್ಕೆ ಹೋಗಲಿಲ್ಲ. ಊರಲ್ಲಿ ಬೇರೆ ಸಿಕ್ಕಾಬಟ್ಟೆ ಮಳೆ ಬೇರೆ ಅಲ್ವಾ, ಹಂಗಾಗಿ ಬೆಚ್ಚಗೊಳಗಡೆ ಸೈಲೆಂಟಾಗಿ ಕೂತ್ಕೊಳ್ಳೋದೇ ಒಂದು ಕೆಲಸ ಥರ ಆಗಿದೆ. ಮಕ್ಕಳ ಜೊತೆ ಆಟ ಆಡಿಕೊಂಡು ಹೂ ನೋಡಿ ಎಲ್ಲ ದಪ್ಪಕ್ಕೆ ಕಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಶುಕ್ರವಾರ ಮಧ್ಯಾಹ್ನ 12:30ಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಈಗ ಅಲ್ಲೇ ನಾವು ಬಸ್ಸಲ್ಲಿ ಬಂದು ಬಿಂಡಿಗ ಹತ್ರ ಇಳಿದಿದ್ದೀವಿ. ನಾವು ಇವತ್ತು ದೇವಿರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಧಾನನೇ ನಡೆಯೋ, ಕಾರ್ ಬರ್ತಿರ್ತವೆ. ಮನಸ್ಸು ಎಷ್ಟು ಚೆನ್ನಾಗಿದೆ ನೋಡು. ಫ್ರೆಂಡ್ಸ್, ಇದು ಬಿಂಡಿಗ ಅಂತ, ಮಲೆನಳ್ಳಿ ಹತ್ರ ಬಿಂಡಿಗ ಅಂತ ಬರುತ್ತೆ. ಅಲ್ಲಿ ನಾವು ಇಳ್ಕೊಂಡು ಸುಮಾರು 1.5 ಕಿಲೋಮೀಟ್ರಷ್ಟು ದೂರ ಒಳಗಡೆ ನಡ್ಕೊಂಡು ಹೋಗಬೇಕು. ಸೊ ಯೂಶ್ವಲಿ ನಾವು ಕಾರಲ್ಲಿ ಬರ್ತಾಯಿದ್ವಿ, ಕಾರಲ್ಲಿ ಇಲ್ಲ ಆಟೋದಲ್ಲಿ ಬರ್ತಾಯಿದ್ವಿ, ನಡೀತಾ ಇರಲಿಲ್ಲ. ಇವತ್ತು ಮಕ್ಕಳು, ನಾನು, ಅಕ್ಕ ಎಲ್ಲರೂ ಕೂಡ ಒಳಗಡೆ 1.5 ಕಿಲೋಮೀಟ್ರಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಅಕ್ಕಪಕ್ಕ ಕಾಫಿ ತೋಟ, ಒಳ್ಳೆ ನೇಚರು, ಅದ್ಭುತವಾಗಿದೆ ಈ ಜಾಗ. ಏನು ಕಾರ್ಗಳು ನೋಡಲ್ಲ, ಎಷ್ಟು ದೇವಸ್ಥಾನ
ಇದೇನು ನೀರ್ಗೀರು ಬರ್ತಾ ಇಲ್ವಾ ಅಂತ ಖಾಲಿ ಆಗಿದೆ ಇಲ್ಲಿ ಹಳ್ಳದಲ್ಲಿ. ಅಲ್ಲಿ ನೀರು ಬರ್ತಾ ಇಲ್ಲ. ಮಳೆ ಬಂದಿದೆ, ನೀರು ಬಂದಿಲ್ವಲ್ಲ. ಅಷ್ಟಾಗಿ ಬಂದಿಲ್ಲ ನೀರು ಆಗದಕ್ಕೆ ಬರ. ಭತ್ತ ಎಲ್ಲ ಇವಾಗ ಒಣಗಿದೆ ಚಿನ್ನ. ಈಗ ಮಾಡೋದು ಭತ್ತ ಇಲ್ಲ. ಸೈಡಿಗೆ ನಡೀರೆಲ್ಲ ಕಾರ್ ಬರ್ತಾ ಇದೆ. ಫ್ರೆಂಡ್ಸ್, ಈಗ ನಾವು ಫೈನಲಿ ದೇವಸ್ಥಾನ ತಲುಪಿದ್ದೀವಿ. 2 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅಂತಲೇ ಫಾಸ್ಟಾಗಿ ನಡ್ಕೊಂಡು ಬಂದ್ವಿ. ತುಂಬ ರಶ್ ಇತ್ತು ದೇವಸ್ಥಾನ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇದೆಲ್ಲ ಹೊಸ್ದಾಗಿ ಮಂಟಪ ಇದೆಲ್ಲ ಹೊಸ್ದಾಗಿ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಾಗಿದೆ. 2 ವರ್ಷದಿಂದ ಬರೋಕ್ಕಾಗಿರಲಿಲ್ಲ. ಲಾಸ್ಟ್ ಇಯರು ಟ್ರೈ ಮಾಡಿದೆ ಬರೋಣ ಅಂತ, ಬಟ್ ಆಗಿರಲಿಲ್ಲ. ನಾವು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ. ತುಂಬ ಸತಿ ವೀಡಿಯೋದಲ್ಲಿ ಕೂಡ ನೀವು ನೋಡಿದ್ದೀರಾ. ಈಗ ನಾವು ಊಟದಲ್ಲಿ ಹತ್ರ ಕೂತಿದ್ದೀವಿ. ಊಟ ನಮ್ದು ಆಲ್ರೆಡಿ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಎಲ್ಲ ಬಂದ್ವಿ. ಊಟದ ಹಾಲ್ ಹತ್ರ ಬಂದ್ವಿ. ತುಂಬ ರಶ್ ಇತ್ತು ಒಳಗಡೆ. ಹಾಗಾಗಿ ಹೊರಗಡೆ ಈ ಹುಲ್ಲ ಹತ್ರನೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮದೆಲ್ಲ ಆಗಿತ್ತು. ಮನಸ್ವಿದು ಧ್ರುವದು ಇನ್ನೂ ಕೂಡ ಆಗಿರಲಿಲ್ಲ. ಈ ಸುತ್ತಮುತ್ತ ಸರೌಂಡಿಂಗಲ್ಲಿ ನೀವು ನೇಚರ್ ನೋಡಿದ್ರೇ ಅಷ್ಟು ಖುಷಿ ಪಡ್ತೀರಾ. ಅಷ್ಟೊಂದು ಚೆನ್ನಾಗಿದೆ. ಸಾಕಷ್ಟು ಜನ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ಸಿನಿಮಾ ಶೂಟಿಂಗ್ಗಳಾಗ್ತಾ ಇರುತ್ತೆ. ಹಾಗೆಯೇ ತುಂಬ ಈ ಸರೌಂಡಿಂಗಲ್ಲಿ ಚಿಕ್ಕಮಂಗ್ಳೂರವರು, ಔಟ್ ಆಫ್ ಸ್ಟೇಷನ್ ಅವರು ಎಲ್ಲರೂ ಕೂಡ ಇಲ್ಲಿ ಬಂದು ಒಮ್ಮೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತುಂಬ ಶಕ್ತಿಯುತವಾದಂಥ ದೇವಸ್ಥಾನ. ನಾನಂತೂ ತುಂಬ ನಂಬುವಂಥ ದೇವರು ಅಂತಲೇ ಹೇಳ್ಬೋದು. ನಮ್ಮ ಧ್ರುವ ಅಂತೂ ತುಂಬಾ ಖುಷಿಯಾಗಿ ಹುಲ್ ಮೇಲೆಲ್ಲ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಹಾಗೆ ತನ್ನದು ಒಂದು ಫೋಟೋ ತೆಗಿತಿದ್ದೀನಿ. ತನ್ನದು, ಮನಸ್ವಿದು, ಧ್ರುವದ್ದು ಎಲ್ಲ ಅಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ಫೋಟೋ ತೆಕ್ಕೊತಾ ಇದ್ದೀವಿ. ಫೋಟೋ ತೆಗಿಯೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಪ್ರಕೃತಿ ನಡುವೆ ಅದ್ಭುತವಾದಂಥ ದೇವಸ್ಥಾನ. ದೀಪಾವಳಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಇಲ್ಲಿ ಸಿಡಿ ಎಲ್ಲ ಆಗುತ್ತೆ. ಹಾಗೆ ದೇವಿರಮ್ಮ ಬೆಟ್ಟ ಅಂತ ನೀವು ಕೇಳಿರ್ತೀರ. ಆ ಬೆಟ್ಟಕ್ಕೆ ವರ್ಷಕ್ಕೊಮ್ಮೆ ಅಲ್ಲಿ ದೀಪ ಉರಿಯುತ್ತಲ್ವ, ಅಲ್ಲಿ ಹೋಗಿ ವರ್ಷಕ್ಕೊಮ್ಮೆ ಬೆಟ್ಟ ಹತ್ತುತ್ತಾರೆ ಜನ. ವರ್ಷಕ್ಕೆ ಒಂದೇ ಸತಿ ಆ ಬೆಟ್ಟ ಹತ್ತುತ್ತಾರೆ. ಇಲ್ಲಿ ಕೆಳಗಡೆ ತುಂಬ ದೊಡ್ಡದಾಗಿ ಜಾತ್ರೆ ಕೂಡ ನಡೆಯುತ್ತೆ. ತುಂಬ ಸತಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಹಾಗಾಗಿ ಸಿಂಪಲ್ಲಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಊಟ ಎಲ್ಲ ಮುಗಿಸಿ ಸ್ವಲ್ಪ ತಲ್ಲೇನೇ ಕೂತ್ಕೊಂಡ್ವಿ. ಯಾಕಂದರೆ ತುಂಬಾ ಬಿಸಿಲಿತ್ತು. ಹಾಗಾಗಿ ಸ್ವಲ್ಪ ತಲ್ಲೇನೇ ಊಟದ ಹಾಲ್ ಹತ್ರನೇ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಅಂದರೆ ಒಂದು ಅರ್ಧ ಗಂಟೆ ನಾವು ದರ್ಶನ ಎಲ್ಲ ಮುಗಿಸಿದ್ವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತೇಳಿ. ಅಂದರೆ ಬಸ್ ಇರಲಿಲ್ಲ. ಮತ್ತೆ ಅಷ್ಟು ದೂರ 1.5 ಕಿಲೋಮೀಟ್ರ್ ಅಷ್ಟು ದೂರ ನಡ್ಕೊಂಡು ಹೋಗಬೇಕಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ್ವಿ. ಚೆನ್ನಾಗಿರುತ್ತೆ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನ, ಸಾಂಬಾರು, ಅಂಬಲಿ, ಮಜ್ಜಿಗೆ, ಹಾಗೆಯೇ ಪಾಯಸ ಎಲ್ಲ ಕೊಡ್ತಾರೆ. ಬಂದವರು ಎಲ್ರಿಗೂ ಕೂಡ ಊಟ ಹಾಕ್ತಾರೆ. ಇಲ್ಲಿ ಡೈಲಿ ಊಟ ಇರುತ್ತೆ. ಈಗಂತೂ ರಜಾ ಆಗಿರೋದ್ರಿಂದ ಅಂತೂ ಸಿಕ್ಕಾಪಟ್ಟೆ ಜನ. ಸಖತ್ತಾಗಿರುತ್ತೆ ಮಾತ್ರ. ಒಂದು ಟೈಮ್ ಆದರೂ ನೀವು ಚಿಕ್ಕಮಂಗ್ಳೂರು ಸೈಡ್ ಬಂದರೆ ಇಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಹಾಗೆ ಇಲ್ಲೊಂದು ಕೊಳ ಇದೆ. ಇಲ್ಲಿ ಆಮೆ ಸಾಕಿದ್ದಾರೆ ಅಂತೇಳಿ ಮನಸ್ವಿ, ಧ್ರುವ ನೋಡೋಣ ಬನ್ನಿ ಅಂದರು. ಈಗ ಇಲ್ಲೂ ಕೂಡ ಬಂದು ನೋಡ್ತಾ ಇದ್ದೀವಿ. ಏನಲ್ಲ, ನೋಡ್ಕೊಂಡು ಹೋಗ್ತಾನು. ಪಾವಿದ್ದವು ಏ ಬಗ್ಗಕ್ಕೆ ಹೋಗ್ಬೇಡ. ಬಗ್ಗ ಅಜ್ಜಿ ಇಲ್ಲಿದೆ ಬನ್ನಿ. ಅಲ್ಲಿ ಕಾಣಲ್ಲ. ಆಮೆ ವಾವ್, ಆಮೆ ಯಾವಾಗ್ಲೂ ನೋಡಿಲ್ಲ. ಈ ಕಡೆ ಐತಿ. ಹೋಗುತ್ತೆ. ಇದೇನಿದು? ಅವರು ನಾನು ಕೆಡ್ಸ್ಕೊಂಡೆ ಏನ್ ಮಾತಾಡ್ತಾ ಇದ್ರು ಅಂತ. ಏ ಕಳ್ಳ, ಹೋಗಿ ಕೇಳು. ನೀನು ವಿದ್ಯೆ ಬುದ್ಧಿ ಕೊಡು. ಚೆನ್ನಾಗಿ ಒಳ್ಳೆ ಓದಂಗೆ ಮಾಡು ಅಂತೇಳಿ. ಬಾ ನೋಡಂಗೆ ಮಾಡು ಅಂತೇಳಿ. ಇಲ್ಲಿ ತನಕ ಕೇಳಿಸ್ತದೆ. ಮಾಡಾಯ್ತು. ಸ್ವಲ್ಪ
ಫ್ರೆಂಡ್ಸ್ ತುಂಬಾ ಬಿಸಿಲಿತ್ತು, ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಇವಾಗ ನಾವು ಹೊರಡ್ತಾ ಇದ್ದೀವಿ ಮನೆಗೆ. ಫ್ರೆಂಡ್ಸ್ ಐಸ್ ಕ್ರೀಮ್ ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾವು ದೇವಸ್ಥಾನದಿಂದ. ಗಂಟೆ ಸುಮಾರು ಈಗ 3 ಗಂಟೆ ಆಯಿತು. ಚೆನ್ನಾಗಿ ಬಿಸಿಲಿದೆ, ಇಲ್ಲಿಂದ ಬಸ್ ಇಲ್ಲ, ಹಾಗಾಗಿ ನಡ್ಕೊಂಡು ಹೋಗಬೇಕು. 1 ಕಿಲೋಮೀಟ್ರ್ ಇರ್ಬೋದಾ, ಜಾಸ್ತಿ ಇತ್ತಾ? 1-1.5 ಕಿಲೋಮೀಟ್ರು ದೇವಸ್ಥಾನದಿಂದ ಅಲ್ಲಿ ಮುಂದೆ ಬಿಂಡಿಗ ಸ್ಟಾಪ್ ತನಕ 1.5 ಕಿಲೋಮೀಟ್ರ್ ಅಷ್ಟಿದೆ. ನಡಿಬೋದು, ಆ ಕಡೆ ನೆರಳಿದೆ, ಇಲ್ಲಿ ನೆರಳಿಲ್ಲ. ಅಲ್ಲಿ ತೋಟ ಇದೆ ನೋಡಿ, ಆ ಕಡೆ ಅಲ್ಲಿ ನೆರಳಿದೆ. ಇದೆಲ್ಲ ಸಿಕ್ಕಾಪಟ್ಟೆ ಶೂಟಿಂಗ್ ನಡೀತಾ ಇರುತ್ತೆ. ಇತ್ತೀಚೆಗೆ ಕೃಷ್ಣ ರುಕ್ಕು ಅಂತ ಅಜಯರದ್ದು ಅಮೂಲ್ಯದ ಫಿಲಮ್ ಇದೆ ನೋಡಿ, ಅದೆಲ್ಲ ಈ ದೇವಸ್ಥಾನ ಸುತ್ತಮುತ್ತ ಈ ಜಮೀನಲ್ಲಿ ಇಲ್ಲೇ ಶೂಟಿಂಗ್ ನಡೆದಿರೋದು. ಗಿಡ ಹಾಕಿದ್ದಾರೆ ನೋಡಿ, ಇದು ಬೆಂಡೆಕಾಯಿ. ಇದು ಒಂದೊಂದು ಸಣ್ಣ ಸಣ್ಣದು ಬಿಟ್ಟಿದೆ ಅಲ್ವಾ, ಕುಯ್ದಿದ್ದಾರೆ 1 ರೌಂಡು. ಈ ಕಡೆ ಎಲ್ಲ ಭತ್ತ ಹಾಕಾರಪ್ಪ, ಭತ್ತ. ಹಾಂ ಬ್ಲ್ಯಾಕ್ ಕಲರ್ ದನ ಹತ್ರ ನಡೆಯಕ್ಕೆ ಆಗ್ತೈತೇನಮ್ಮ? ಅಮ್ಮ ಪೂಜೆ ಸಾಮಾನು ಇಸ್ಕಂದ. ತನು, ಮನಸ್ವಿ, ಧ್ರುವ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ನಾವಂತೂ ಸುಸ್ತು ಮಾಡ್ಕೊಂಡು ನಡೀತಾ ಇದ್ದೀವಿ, ಸ್ವಲ್ಪ ಅಪ್ಪಿರೋದ್ರಿಂದ. ಹಾಗೆಯೇ ಇಲ್ಲಿ ಒಂದು ಕಡೆ ಮಾವಿನಕಾಯಿ ಎಲ್ಲ ಹಾಕಿದ್ರು ನೋಡಿ, ಎಷ್ಟು ಚೆನ್ನಾಗಿಬಿಟ್ಟಿದೆ ಮಾವಿನಕಾಯಿ. ಇದೊಂಥರ ವಿಶೇಷವಾಗಿತ್ತು ಗಿಡ, ಹಾಗಾಗಿ ಅದನ್ನು ಕೂಡ ಹಿಡಿದೆ. ಇಲ್ಲೆಲ್ಲ ಮನೆಗಳೆಲ್ಲ ನೋಡಿ ಈ ರೀತಿ ಬರುತ್ತೆ, ಚೆನ್ನಾಗಿದೆ, ಮನೆಗಳೆಲ್ಲ ನೀಟಾಗಿದೆ. ಫ್ರೆಂಡ್ಸ್, ಈಗ ನಾವು ಇಲ್ಲಿ ಎಂಟ್ರೆನ್ಸ್ ಹತ್ರ ಬಂದ್ವಿ, ಬಿಂಡಿಗ ಹತ್ರ. ಈ ಆರ್ಚ್ ನೋಡೋದಂದ್ರೆ ನನಗೊಂಥರ ತುಂಬ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ, ಅಲ್ಲಿ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ, ಸಿಂಹದ ಸ್ಟ್ಯಾಚ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದವರೆಲ್ಲ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದಾರೆ ಬಸ್ಸಿಗೆ. ಸುಮಾರು ಒಂದು 50-60 ಜನ ಅಷ್ಟು ಇದ್ದರು. ಅರ್ಧ ಗಂಟೆಗಳ ಕಾಲ ಇಲ್ಲೇ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಸ್ ಬಂತು, ಸಖತ್ ರಶ್ ಆಗಿತ್ತು. ಫ್ರೆಂಡ್ಸ್, ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮಳೆ ಬರೋ ಥರ ಆಗಿದೆ, ಸಾಯಂಕಾಲ ಆಗಿದೆ. ನೋಡ್ತಾ ಇದ್ದೀರಲ್ಲ, ಗಾಳಿ ಮಳೆ ಬರೋ ಥರ ಇತ್ತು. ಹಾಗೆ ನಮ್ಮ ಮನಸ್ವಿ ನೋಡಿ ಎಲ್ರಿಗೂ ಹಾಯ್ ಮಾಡಿ ಹಾರ್ಟ್ ತೋರಿಸ್ತಾ ಇದ್ದಾಳೆ. ಹಾಗೆಯೇ ನಾನು ಇಲ್ಲಿ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡೆ ನೋಡಿ. ಈ ಜಾಗದಲ್ಲಿ ಕೂತ್ಕೊಂಡ್ರೇ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ, ಹೊರಗಡೆ ಬಂದು ಕೂತ್ಕೊಬೇಕು. ಸೊಳ್ಳೆ ಪೊಳ್ಳೆ ಕಡಿತಾ ಇರುತ್ತೆ, ಗಿಡ ಎಲ್ಲ ಜಾಸ್ತಿ ಇರೋದ್ರಿಂದ. ಸಾಯಂಕಾಲ ಟೈಮಲ್ಲಿ ಇಲ್ಲೇ ಕೂತ್ಕೊಂಡು ಅಪ್ಲೋಡ್ ಆಗಲಿ ಅಂತ ಕಾಯ್ತಾ ಇರಬೇಕಾಗುತ್ತೆ. ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದೇ ಸ್ವಲ್ಪ ಕಷ್ಟ ಆಗಿದೆ ನೋಡಿ. ಗಾಳಿ ಮಳೆ ಬರೋ ಥರ ಇದೆ, ಸಖತ್ ಗಾಳಿ ಬೀಸ್ತಾ ಇದೆ. ಬಾ, ಒಂದು ಚರ್ಮೂರಿಗೆ 4 ಕೈ ಬಿದ್ದಿದೆ. ಇನ್ನೇನೇನು ಟೇಸ್ಟ್ ಬಂದಾಯ್ತೋ ಗೊತ್ತಿಲ್ಲ. 4 ಕೈ ಸೇರಿರೋ ಚರ್ಮೂರಿ ಇದು. ಹಂಗೆ ತಿನ್ನೋದು ಬೇಡ, ಅಲ್ಲೇ ತಿನ್ನೋಣ ಬನ್ನಿ. ಅಜ್ಜಿ ಇವ್ರ ಮನಸ್ಸಿನಲ್ಲಿ ಎಷ್ಟು 6 ತಟ್ಟೆ. ಫ್ರೆಂಡ್ಸ್, ಈಗ ನಾವು ಚುರುಮುರಿ ತಿಂತಾ ಇದ್ದೀವಿ. ಹೊರಗಡೆನೂ ಚೆನ್ನಾಗಿ ಮಳೆ ಬರ್ತಾ ಇದೆ. ಕಾಫಿ ಜೊತೆ ಚುರುಮುರಿ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸದಾಗಿ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.